ಅವರದ್ದು. ಸೊ ಮಧುರ ನೆನಪುಗಳು ನಿಮ್ಮಿಂದ ಕೇಳೋಣ ಈಗ. ಮೊದಲನೇದಾಗಿ ಇವತ್ತಿನ ದಿವಸ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ, ವೇದಿಕೆಗಳಿರ್ತಕ್ಕಂಥ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ, ನಿರ್ಮಾಪಕರಿದ್ದಾರೆ, ಕೆ ಮಂಜು ಅವರಿದ್ದಾರೆ, ರವಿ ಶ್ರೀವತ್ಸ್, ನಾಗೇಶ್ ಕುಮಾರ್, ರೆಹಮಾನ್, ನಮ್ಮ ರಾಜೇಶ್ ರಾಮನಾಥ್, ಎಲ್ಲ ನನ್ನ ಸಹೋದ್ಯೋಗ ಕಲಾವಿದರು ಎಲ್ಲರೂ, ಮತ್ತು ರಮೇಶ್ ಭಟ್ ಎಲ್ಲರಿಗಿನ್ನ ಸೀನಿಯರ್ ಅವರು. ನಾನು ಅವರೆಲ್ಲ ಸಿಕ್ಕರೆ ಅವ್ರ ಹೆಸರು ನಮಗೆ ನಮ್ಮ ಡಾರ್ಲಿಂಗ್ ಅಂತ ಇಬ್ಬರು ಮಾತಾಡೋದು ಇವತ್ತಿಲ್ಲ. ಸೊ ಹೀಗಾಗಿ ಭಾಳ ಒಂದು ಹೌದೌದು ಈ ಯಜಮಾನ ಸಿನಿಮಾ ನಿಜವಾಗ್ಲೂ ಒಂದು ಇಟ್ ಈಸ್ ಒಂದು ದಾಖಲೆ, ಐತಿಹಾಸಿಕ. ನಾವೇನು ನೋಡ್ತೀವಿ ಏನು ಮಾಡ್ತೀವಿ ಅದೊಂದು ದಾಖಲೆನ. ಈ ದಾಖಲೆ ಯಜಮಾನ ಸಿನಿಮಾ ದಾಖಲೆ ಮುಗಿಯೋದಕ್ಕೆ ಇನ್ನೊಂದು ಪಿಕ್ಚರ್ ಆಗಲೇ ಇಲ್ಲ, ಆಗಲೇ ಸಾಧ್ಯವೂ ಇಲ್ಲ. ನಾನು ಆ್ಯಕ್ಚುಲಿ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹೇಳ್ಬಿಡ್ತೀನಿ ನಿಮಗೆ. ರೆಹಮಾನ್ ಇಲ್ಲೇ ಇದ್ದಾರೆ. ವಿಷ್ಣು ಸರ್ಗೆ ಅವರು ಸುಮಾರು ಅವರು ವಿಷ್ಣು ಸರ್ ಅವರ ಅಭಿಮಾನಿ, ಪಿಕ್ಚರ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಷ್ಣು ಸರ್ಗೆ ಹೋಗಿ ಅವ್ರಿಗೆ ಕಮ್ಮಿ ಒಂದು ಅಡ್ವಾನ್ಸ್ ಕೊಟ್ಟು ಇದು ಮಾಡೋದು ಯಾವ ಥರ ನಾನು ಕತೆ ಮಾಡ್ತಿದ್ದಾರೆ. ಯಾವುದೋ ರೀಮೇಕ್ ಸಿನಿಮಾ ಮಾಡೋಕ್ಕಿಂತ ಚೆನ್ನೈಗೆ ಹೋಗಿದ್ದಾರೆ ರೆಹಮಾನ್ ಅವರ ಕಟ್ತಾನೆ. ಸೊ ರೆಹಮಾನ್ ಹೋಗಿದ್ದಾರೆ, ಅಲ್ಲಿ ಪಿಕ್ಚರ್ ನೋಡಿದರೆ ಅವರು ಪ್ರೊಡ್ಯೂಸರ್ ಏನು ಮಾಡೋ ರೈಟ್ಸ್ ಕೊಡ್ಬೇಕಾದ್ರೆ, ಸರ್ ಇವತ್ತು ನಾನಿಲ್ಲ ಊರಲ್ಲಿಲ್ಲ, ಔಟ್ ಆಫ್ ಸ್ಟೇಷನ್ ಇದ್ದೀನಿ, ನಾನು ನಾಳೆ ನೈಟ್ ಹೊರಟೆ, ನಾಳೆಗೆ ಸಿಗೋಣ ಅಂತ ಹೇಳಿದ್ದಾರೆ. ರೆಹಮಾನ್ ಏನು ಮಾಡಿ ಒಂದಿನಕ್ಕೋಸ್ಕರ ನಾನು ಬೆಂಗಳೂರು ಬಂದಿದ್ದೀರಾ ಮತ್ತೆ ಅಪ್ಪಣ್ಣವ್ರು ಯಾಕೆ ಮಾಡಬೇಕು ಅಂತ ಅಲ್ಲೇ ಉಳ್ಕೊಂಬಿಡೋಣ ಅಂತ ಹೇಳಿ ಮಾಡಿದ್ದಾರೆ. ಅವರು ಇದೇ ಥರ ಟಿಫನ್ ಮಾಡಿಕೊಂಡು ಹೊರಗಡೆ ಬಂದು ದಮ್ ಹೊಡಿತಾ ಇದ್ದಾರೆ ರೆಹಮಾನ್ ಅವರು. ಅಲ್ಲಿ ಪಾಂಗ್ರೋ ಹೋಟ್ಲ್ ಅನ್ಸುತ್ತೆ. ಅವಾಗ ಹೊರಗಡೆ ಬಂದಾಗ ಆಟೋ ಮೇಲೆ ವಾನತ್ತೈ ಪೋಲ್ ಅಂತ ಹೇಳ್ಬಿಟ್ಟು ಆಟೋ ಮೇಲೆ ಒಂದು ಪೋಸ್ಟರ್ ಅಂಟಿಸ್ಕೊಂಡು ಮೈಕಲ್ಲಿ ಕೂಕೊಂಡು ಹೋಗ್ತಾ ಇದ್ದಾರೆ. ಇವ್ರಿಗೆ ಪೋಸ್ಟರ್ ನೋಡಿದ ತಕ್ಷಣ ಭಾಳ ಒಂದು ಆಯ್ತು, ಯಾವ ಸಿನಿಮಾ ಇದು ಅಂತ ಹೇಳಿದೆ. ಇವ್ರ ಪೂರ್ತಿ ತಮಿಳು ಬರಲ್ಲ, ತೆಲುಗು ಬರಲ್ಲ, ಬಟ್ ತುಂಬಾ ಬ್ಯಾಲೆನ್ಸ್ ಮಾಡ್ತಾರೆ. ಅದರಲ್ಲಂತೂ ಕಿಲಾಡಿ ರೆಹಮಾನ್ ಮಾತಿಲ್ಲ. ಸೊ ಬಂದು ಹಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿದ್ದಾರೆ ಪಿಕ್ಚರ್ ನೋಡೋಕೆ. ಒಂದಿನ ಟೈಮ್ ಪಾಸ್ ಮಾಡ್ಬೇಕಲ್ಲ ಅಂತ ಹೋಗಿದ್ದಾರೆ. ಎಲ್ಲ ಕೂಡ ಮಕ್ಕಳು ಯಾವ್ದೋ ಥಿಯೇಟರ್ ನೋಡೋದು ತುಂಬ ಇಷ್ಟ ಆಗ್ಬಿಟ್ಟಿದೆ ಅವರಿಗೆ. ಹೋಗ ಪ್ರೊಡ್ಯೂಸರ್ ಯಾರಿದ್ದಾರೆ ಅಂತ ಹೋಗಿದ್ದಾರೆ, ಅವ್ರ ಆಫೀಸ್ ಹುಡ್ಕೊಂಡು ಹೋಗಿದ್ದಾರೆ. ಸರ್ ನಾನು ಈ ಸಿನಿಮಾ ರೈಟ್ಸ್ ರೀ ಪಿಕ್ಚರ್ ನಾನು ಈಗ ರಿಲೀಸ್ ಆಗಿದೆ ರೀ, ಜನಗಳು ಬರ್ತಾ ಇಲ್ಲ ಸರ್, ಈ ಪಿಕ್ಚರ್ ಖಂಡಿತ 100 days ಸಿಲ್ವರ್ ಜುಬ್ಲಿ ಹೋಗುತ್ತೆ, ಬರೆದಿಟ್ಕೊಳ್ಳಿ, ಸಿನಿಮಾ ಇದಾಗುತ್ತೆ. ನಾನು ಸಿನಿಮಾ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ, ಬಟ್ ರೈಟ್ಸ್ ನನಗೆ ಕೊಡಬೇಕು ಅಂತ ಹೇಳಿದ್ರೆ ಒಂದು ಕಮಿಟ್ ಮಾಡ್ಕೊಂಡು ಬಂದ್ಬಿಟ್ಟಿದೆ. ಪಿಕ್ಚರ್ ಸೆಕೆಂಡ್ ವೀಕ್ ಥರ್ಡ್ ವೀಕಲ್ಲಿ ತಮಿಳ್ನಾಡಲ್ಲಿ ಸೂಪರ್ ಹಿಟ್ ಆಗೋಯ್ತು. ಇಲ್ಲಿ ನಮ್ಮ ಗಾಂಧಿನಗರದಲ್ಲಿ ಸುಮಾರು ಜನ ನಿರ್ಮಾಪಕರು ಹೋಗ್ಬಿಟ್ಟವ್ರು ಆಗ್ಲೇ ರೈಟ್ಸ್ಗೋಸ್ಕರ. ರೆಹಮಾನ್ ಆಗ್ಲೇ ಬ್ಲಾಕ್ ಮಾಡಿ ಬಂದಾಗಿದೆ ಅಲ್ಲಿ. ಹೀಗೆಲ್ಲ ಆಗಿ ಅವಾಗ ರೈಟ್ಸ್ ತಗೊಂಡು ವಿಷ್ಣು ಸರ್ ಹತ್ರ ಬಂದು ಏನ್ ಮಾಡಿದ್ದಾರೆ, ವಿಷ್ಣು ಸರ್ ಹೇಳೋದಂತೆ, ಏನ್ರೆ ನಾನು ಈ ತರ ಸೂರ್ಯವಂಶ ಮಾಡಿದ್ದೀನಿ, ಅಲ್ಲೂ ಕಚ್ಚೆ ಪಂಚೆ ಹಾಕಿದ್ದೀನಿ, ಜಮೀನ್ದಾರ ಸಿನಿಮಾ ಅಲ್ಲೂ ಕಚ್ಚೆ ಪಂಚೆ ಮಾಡಿದ್ದೀನಿ, ಇದನ್ನು ತಿರ ಮತ್ತೆ ನಾನು ಕಚ್ಚೆ ಪಂಚೆ ಹಾಕ್ಸ್ತಾ ಇರಲ್ಲ ನೀವು ಅಂತ ವಿಷ್ಣು ಸರ್. ಇಲ್ಲ ಸರ್ ನೀವು ಮಾಡಲೇಬೇಕು ಸರ್, ತುಂಬಾ ವೆರೈಟಿ ಆಗಿದೆ ಅಂತ ಹೇಳಿದೆ. ಸೊ ಹಿಂಗೆ ಪಿಕ್ಚರ್ಸ್ ಟೇಕ್ ಆಫ್ ಆಯ್ತು. ಅವಾಗ ನನಗೂ ಬಂದು ಮನೆಗೆ ಬಂದು ಕ್ಯಾಸೆಟ್ ಕೊಟ್ಟರು, ನೋಡಿದೆ. ವಿಷ್ಣು ಸರ್ ಆಸ್ ಇಟ್ ಇಸ್ ಗೊತ್ತಿದೆ, ಡ್ಯುಯಲ್ ರೋಲು. ಆ್ಯಂಡ್ ಇನ್ನೊಬ್ಬ ಬ್ರದರ್ ಕ್ಯಾನ್ ಅಭಿಜಿತ್ ಮಾಡಿದ್ದಾರೆ. ಕೊನೆ ತಮ್ಮ ಬಂದು ನಾನು ಮಾಡಿದೆ, ಅದ್ರ ತಮಿಳಲ್ಲಿ ಪ್ರಭುದೇವ ಮಾಡಿದ್ದು. ಸೊ ಹೀಗಾಗಿ ಸ್ಟಾರ್ಟ್ ಆಯಿತು ಪಿಕ್ಚರು. ಇವೆಂಟ್ ಮೈಸೂರು ಶೂಟಿಂಗ್ ಮಾಡಿದ್ವಿ, ಚಿಕ್ಕಮಗಳೂರು ಮಾಡಿದ್ವಿ, ಆಮೇಲೆ ಬೆಂಗಳೂರು ಸ್ವಲ್ಪ ಮಾಡಿದ್ವಿ. ಸಾಂಗ್ ಈ ಇಂಪಾರ್ಟೆಂಟ್ ಹೇಳ್ತೀನಿ ನಾವು ಕೇಳಿದ್ದು. ಈ ಪಿಕ್ಚರ್ ಸಾಂಗ್ ನಂದು ಎಲ್ಲ ಮುಗಿತು. ಆಮೇಲೆ ನಂದು ನವಿಲೆ ಪಂಚರಂಗಿನ ಇಲ್ಲ ಸಾಂಗ್ ಬಂದು ಕಟ್ಮಂಡಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಯಿತು, ನೇಪಾಳ ಹೋಗೋಣ ಅಂತ ಹೇಳಿದೆ. ಸರ್ ವಿಷ್ಣು ಸರ್ದು ಏನು ಮಾಡೋಂತೆ, ಸರ್ ಇಲ್ಲ ಸರ್ ಕ್ಯಾರೆಕ್ಟರ್ ಆಗಲ್ಲ, ಇಲ್ಲ ಸರ್ ವಿಷ್ಣು ಸರ್ ನಾವು ಮಾಡೋಂತೆ. ಅವಾಗ ಮೈನಾ ಓ ಮೈನಾ ಅಂತ ಫಸ್ಟ್ ಸಾಂಗ್ ಬರ್ತಲ್ಲ ಕ್ಯಾರೆಕ್ಟರ್, ದೊಡ್ಡಣ್ಣ ಹಿರಿಯಣ್ಣಕ್ಕೆ. ಸೊ ಅಲ್ಲಿಗೆ ಗ್ರೀನರಿ ಬ್ಯಾಕ್ ಡ್ರಾಪ್ ಅಲ್ಲಿ ಅಲ್ಲಿ ವಿ ಶಾರ್ಟ್ ಮುಗಿಸ್ಕೊಂಡು ನಾನು ಹೇಳಿದೆ ರೆಹಮಾನ್ ನಾನು ಒಂದು ಕೆಲಸ ಬೆಂಗಳೂರಿಂದ ಟಿಕೆಟ್ ಬಿಡ, ನಾನು MP ಆಗಿದ್ದೆ, ನಾನು ಡೆಲ್ಲಿಂದ ಬರ್ತೀನಿ, ಡೈರೆಕ್ಟ್ ಕಟ್ಮಂಡಕ್ಕೆ ಬರ್ತೀನಿ, ನಾನು ಅಲ್ಲಿಂದ ಟಿಕೆಟ್ ಹಾಕಿ ಅಂತ ಹೇಳಿದೆ. ಸೊ ಹೋದೆ, ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ಆ ಸಿನಿಮಾ ಶೂಟಿಂಗ್ ನಾವು ಹೋಗಿದ್ದು ಲೊಕೇಶನ್ ಬಂದು ಫ್ರಮ್ ಕಟ್ಮಂಡಿಂದ ಸುಮಾರು 150-200 ಕಿಲೋಮೀಟರ್ ಪೋಖ್ರಾ ಅಂತ ಹೇಳ್ಬಿಟ್ಟು. ಅಲ್ಲೋದ ಕ್ಯಾಮ್ರಾಮನ್ ರಮೇಶ್ ಬಾಬು ಬಂದು ಬೆಳಗಿನ ಜಾವ ನೋಡ್ಬಿಟ್ಟು, ಸರ್ ನನಗೆ ಆಗಲ್ಲ ಸರ್, ನೀವು ಬೇರೆ ಕ್ಯಾಮ್ರಾ ಇಟ್ಕೊಂಡು ಮಾಡಿ, ನನಗೇನು ಸರ್ ಈ ಥರ ಇದೆ, ಪಾಚಿ ಕಲರ್ ನೀರಿದೆ ಬ್ಯಾಕ್ ಡ್ರಾಪಲ್ಲಿ, ನಾನು ಬೇಡ ಅಂತ ಮಾಡಲ್ಲ ಅಂತ ಆಟ ಮಾಡು. ರೇಮಾಗೂ ಗೊತ್ತಿಲ್ಲ ಪಾಪ, ಯಾರು ಫಿಕ್ಸ್ ಮಾಡಿದ್ರು ಲೊಕೇಶನ್ ಹೆಂಗೆ ಅಂತ ಹೇಳಿದೆ. ಆಮೇಲೆ ಹೇಳಿದೆ ಸರಿ ಪ್ಯಾಕಪ್ ಮಾಡಿ ಸೀದಾ ಕಟ್ಮಂಡು ಬಂದ್ವಿ. ಬಂದಾದ್ಮೇಲೆ ನೈಟ್ ಮ್ಯಾನೇಜರ್ಲ್ಲಿ ಕೂರಿಸಿ ನಮ್ಗೆ ಏನ್ಷಿಯಂಟ್ ಓಲ್ಡ್ ಮಾನ್ಯುಮೆಂಟ್ಸ್ ಇರುತ್ತಲ್ಲ, ಸೊ ಆ ಬ್ಯಾಕ್ ಡ್ರಾಪ್ ಮಾಡೋಣ ಅಂತ ಹೇಳಿದೆ. ಪರ್ಮಿಷನ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಶಾರ್ಟ್ ಮಾಡೋದು. ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ ಸಾಂಗ್ ಮಳೆ. ಆವಾಗ ಕೂತ್ಕೊಂಡ್ಬಿಟ್ಟಿದ್ವಿ. ನಾನು ಹೇಳಿದೆ ರಮೇಶ್ ಬಾಬು ಹೇಳಿದೆ, ರಮೇಶ್ ಒಂದು ಕೆಲಸ ಮಾಡೋಣ, ರೈನ್ ಎಫೆಕ್ಟ್ ಕನ್ವರ್ಟ್ ಮಾಡೋಣ ಸರ್. ಸರ್ ನೀವು ರೆಡಿ? ನಾನು ರೆಡಿ, ನಾನೇ ಹೇಳ್ತಾ ಇದ್ದೀನಲ್ಲ ಅಂದೆ.
ಅವಾಗೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ತರಿಸಿ ನಮ್ಮ ಲೈಟ್ಸು ಮತ್ತು ಕ್ಯಾಮ್ರಾಗೆಲ್ಲ ಸೇಫ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಗಿಸಿ ಬಂದೆ. ಸುಮಾರು ಒಂದು 10 ಶಾರ್ಟ್ ಏನೋ ತೆಗೆದಿದೆ, ಮುಗಿದೋಯ್ತು, ಪ್ಯಾಕಪ್ ಆಯಿತು. ಆ ಮುಗಿಸ್ಕೊಂಡು ಬೆಂಗಳೂರು ರೂಮ್ ಬಂದು ಫ್ರೆಶ್ ಅಪ್ ಆಗ್ಬಿಡ್ತೀರ. ಮತ್ತೆ ನಾನು ಕೆರಡ ನನ್ನ ಹತ್ರ ಮೊಬೈಲಲ್ಲಿ ಇಂಟರ್ನ್ಯಾಷನಲ್ ರೋಮಿಂಗ್ ಇರಲಿಲ್ಲ. ಸೊ ಕೆರಡ STD ಕೂತ್ಕೊಂಡ್ಬಿಟ್ಟು ಅಲ್ಲಿಂದ ಫೋನ್ ಮಾಡಿದೆ ಮನೆಗೆ. ಸಡನ್ ಆಗಿ ನನಗೆ ನ್ಯೂಸ್ ಬಂತು, ವೀರಪ್ಪನ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದೇನೆ ಅಂತ. ನಮ್ಮ ತಂದೆ ಹೇಳಿದ್ರು. ನಾನಪ್ಪ ಯಾರೋ ಫೇಕ್ ಸುದ್ದಿ ಬಗ್ಗೆ April 1 ಅಂತ ಬಂದು ಸುಮ್ಮನೆ ಹೇಳ್ತಾರಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ. ಇಲ್ಲ ಕಣೋ, ಈ ಥರ ಎಲ್ಲ ಫುಲ್ ಎಲ್ಲ ಚಾನಲ್ ಹಿಂಗೆ ಬರ್ತಾ ಇದೆ ಅಂತ. ಆಮೇಲೆ ಅಲ್ಲಿಂದ ಮಾಡಿದೆ, ನಾನು ಅಂಬರೀಷ್ ಅವ್ರಿಗೆ ಫೋನ್ ಮಾಡಿದೆ. ಅಂಬರೀಷ್ ಅವರು ಇದೆ ಮಾತು ಹೇಳಿದ್ರು. ಈ ವಿಷಯ ಆಗಲಿ ರೇವಾನ್ ಅವ್ರಿಗೆ ಗೊತ್ತಿದೆ, ಇವ್ರು ನನಗೆ ಹೇಳಿಲ್ಲ. ನನಗೆ ನೋಡಿ ನಗ್ತಾವ್ರು ನೋಡಿ, ನಾನು ಪ್ಯಾಕಪ್ ಮಾಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ರೂಮ್ ಸಾರ್ ಅವ್ರಿಗೆ ಗೊತ್ತು. ನಾನು ಬೇಡ ರಾಮ, ಪ್ಯಾಕಪ್ ಮಾಡಿ, ಯಾಕಂದ್ರೆ ಸುಮ್ಮನೆ ಇದು ನಮಗೆ ಒಂದು ಇದಾಗುತ್ತೆ, ಒಬ್ಬ ಹಿರಿಯ ಕಲಾವಿದರ ಈ ಥರ ಆಗಿದೆ ಅಂತ ಹೇಳಿ ಇದಾಗುತ್ತೆ, ಮಾಡೋಣ ಬನ್ನಿ ಹೋಗೋಣ ಅಂತಾರೆ ಮತ್ತೆ ಅಂತ ಹೇಳಿದೆ. ನಾವು ಒಂದೇ ಸಾಂಗ್ ತಾನೇ ಇದೆ, ಯಾವಾಗ ಬೇಕಾದ್ರೂ ಮಾಡಿ ನೀವು ಮುಗಿಸ್ಕೊಡೋಣ. ಸೊ ಅಲ್ಲಿಂದ ಬಂದ್ವಿ. ಇನ್ನು ಗೊತ್ತು 108 ದಿನ ಆದಮೇಲೆ ಬಿಡುಗಡೆ ಆದರು. ಲಾಸ್ಟ್ಗೆ ಬಂದ ಚೇಂಬರ್లో ಡಿಸೈಡ್ ಮಾಡಿದ್ರು. ಆಮೇಲೆ ಪಾರ್ವತಮ್ಮನವ್ರು ಕೂಡ ಇಲ್ಲ ಬೇಡ, ನಿರ್ಮಾಪಕರ ತೊಂದರೆ ಆಗೋದು ಬೇಡ, ಒಂದು ಕೆಲಸ ಮಾಡಿ ಫಿನಿಶಿಂಗ್ ಪಿಕ್ಚರ್ಸ್ ಏನಿದೆ ಒಂದು 4 ದಿವಸ 5 ದಿನ 1 ವಾರ ಇರುತ್ತೆ, ಅದು ಮುಗಿಸ್ಕೊಬಿಡಿ. ಯಾಕಂದ್ರೆ ಪಾಪ ಅವರು ಬಡ್ಡಿ ಗಿಡ್ಡಿ ಕಟ್ಟಕ್ಕೆ ಆಗ್ತಾ ಇಲ್ಲ, ತೊಂದರೆ ಆಗುತ್ತೆ, ಮಾಡಿ ಇದೊಂದು ಸಾಂಗ್ ಬ್ಯಾಲೆನ್ಸ್ ಇತ್ತಲ್ಲ ಅಂತ ಹೇಳಿದೆ. ಅವಾಗ ನಾನು ದಾಡಿ ಗಿಡ ಎಲ್ಲ ಬಿಟ್ಬಿಟ್ಟಿದ್ದೆ. ಆದ್ರೆ ಶೇವ್ ಮಾಡಿ ಕರ್ಕೊಂಡೋದ್ರು ನಾನು ಚೆನ್ನೈಗೆ MGM ಅಲ್ಲಿ. ಆ ಸಾಂಗ್ ಮುಗಿಸಿ ಹೊರಗಡೆ ಬರ್ತೀವಿ, ರಾಜ್ಕುಮಾರ್ ಅವರು ರಿಲೀಸ್ ಆದ್ರು ಅಂತ ಸುದ್ದಿ. ಕರೆಕ್ಟ್ ಅಲ್ಲಮ್ಮ, ಎಲ್ಲರೂ ಇದ್ರು. ಸೊ ದಟ್ ವಾಸ್ ಅ ಥಿಂಗ್. ನಾನು ಭಾಳ ಕಡೆ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಆ್ಯಂಡ್ ವಿಷ್ಣು ಸರ್ ಎಲ್ಲರೂ ಗೊತ್ತಿದೆ. ಸುಮಾರು ಸಿನಿಮಾಗಳು ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡೋ ಒಂದು ಸೌಭಾಗ್ಯ ನನಗೂ ಸಿಕ್ತು. ಸಾಕಷ್ಟು ಸಿನಿಮಾ ಇಬ್ಬರು ಅಣ್ಣ ತಮ್ಮಂದ್ರಾಗೆ ಮಾಡಿದ್ದೀವಿ. ಭಾಳ ಜನ ಫಿಕ್ಸ್ ಆಗ್ಬಿಟ್ರೆ, ಯಾಕಂದ್ರೆ ಶಶಿಕುಮಾರ್ ವಿಷ್ಣು ಸರ್ ಶಶಿ ಸರ್ ಮುಂದೆ ಅಣ್ಣ ತಮ್ಮಂದ್ರಾಗೆ ತುಂಬ ಒಂದು ಕಾಂಬಿನೇಷನ್, ಅವ್ರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದೆ. ಸೊ ಅದು ಖಂಡಿತ ನಾನು ಬರೆಯೋಕ್ಕಾಗೋದಿಲ್ಲ. ಆ್ಯಂಡ್ ಈ ವಾಸ್ ಮೋರ್ ದೆನ್ ಅ ಹ್ಯೂಮನ್ ಬೀಯಿಂಗ್ ಅನ್ನೋದಕ್ಕಿಂತ ತುಂಬ ಅವರು ದೈವಿಕವಾಗಿ ತುಂಬ ಫಿಲಾಸಫಿಕಲ್ಗೆ ಹೊರಟೋದ್ರು. ತುಂಬ ವೆರಿ ವೆರಿ ಫಿಲಾಸಫಿಕಲ್ ಹೊರಟೋದ್ರು ಅವರು. ಅದು ಹೇಳ್ತಾರಲ್ಲ, ಬಲ್ಗೇಲ್ ಕೊಟ್ಟು ಗಡಿಗೆ ಗೊತ್ತಾಗಬಾರ್ದು, ಆ ಥರ ಕ್ಯಾರೆಕ್ಟರ್ ವಿಷ್ಣು ಸರ್. ಭಾಳ ಜನ ಗೊತ್ತಿಲ್ಲ ಅವ್ರು ಎಷ್ಟು ಸಹಾಯ ಮಾಡಿದ್ದಾರೆ ಒಂದು ಮಕ್ಕಳಿಗೆ, ಒಂದು ಸ್ಕೂಲ್ಗೆ ಎಜುಕೇಷನ್ಗಾಗಲಿ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಬಂದಾಗ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದಂತ ಯಾರಿಗೂ ಗೊತ್ತಿಲ್ಲ. ಅವ್ರು ಕೊಡ್ಬೇಕಾದ್ರೆ ಹೇಳೋದು, ನನ್ನ ಹೆಸರನ್ನ ಬಂತು ಅಂತ ಹೇಳಿದ್ರೆ ಚೆನ್ನಾಗಿಲ್ಲ, ನಮ್ಮ ಮನೇಲಿ ಇನ್ನೊಂದ್ಸಲ ನೀವು ನನ್ನ ಮನೆ ಹೊಸಲು ತುಳಿಬೇಡಿ ಅಂತ ಹೇಳ್ಬಿಟ್ಟೆ ಇದು ಮಾಡೋರು. ಅವ್ರು ಯಾರು ಗೊತ್ತಾಗಬಾರ್ದು ಅಂತ ಹೇಳಿದ. ಸೊ ಆ ಥರ ಒಂದು ಕ್ಯಾರೆಕ್ಟರ್, ಒಂದು ಒಳ್ಳೆ ವ್ಯಕ್ತಿತ್ವ ಇರೋಂಥ ಮನುಷ್ಯ. ಇವತ್ತು ಈಗಾಗಲೇ ಎಲ್ಲ ಹಿರಿಯ ಕಲಾವಿದರು ಎಲ್ಲರೂ ಮಾತಾಡಿದ್ರು, ರಮೇಶ್ ಭಟ್ ಅವರು ಮಾತಾಡೋದು, ಅಭಿಜಿತ್ ಎಲ್ಲರೂ ಮಾತಾಡಿದ್ದಾರೆ. ನನಗೆ ಒಂದೇ ಒಂದು ಏನಂತ ಹೇಳಿದ್ರೆ, ಅವರು ಇಲ್ಲಾಂದ್ರೆ ನಮ್ಮೆಲ್ಲರ ಆತ್ಮದಲ್ಲಿದ್ದಾರೆ. ಖಂಡಿತ ಅವರ ಬ್ಲೆಸ್ಸಿಂಗ್ಸು ಅವರಿದು ಖಂಡಿತ ನಮ್ಮೆಲ್ಲರ ಮೇಲೆ ಇದೆ, ಚಿತ್ರರಂಗದ ಮೇಲೆ ಇದೆ. ಆವತ್ತು ಒಂದು ದಿವಸ ಈಗ ರಮೇಶ್ ಭಟ್ ಅವ್ರು ಹೇಳ್ತಾರೆ, ನಾನು ಕೇಳಿಸ್ಕೊಂಡೆ. ಇವತ್ತು ಬಂದಿದೆ ಸರ್ ನೋಡಿ ಪ್ಯಾನ್ ಇಂಡಿಯಾ ಅಂತ ಹೇಳಿದೆ. ಯಾವ ಪ್ಯಾನ್ ಇಂಡಿಯಾ ಸರ್? ನಾನು ಮನೆ ಹೇಳಿದೆ, ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಒಂದು ಎಷ್ಟು ಸಿನಿಮಾ ಮಾಡ್ತಾರೆ ಕನ್ನಡದಲ್ಲಿ? ಎಷ್ಟು ಒಂದು ಅಪ್ರಾಕ್ಸಿಮೇಟ್ ಒಂದು 150-200 ಬರ್ತದೆ ಇಟ್ಕೊಳ್ಳೋಣ. ಒಂದು 2-3 ಸಿನಿಮಾ ಪ್ಯಾನ್ ಇಂಡಿಯಾ ಮಾಡ್ಬೋದು. ಸಕ್ಸಸ್ ರೇಟ್ ಹೋದ್ರೆ ಫ್ಲಾಪ್ ಆಗಿರೋದು ಯಾಕೆ ತಗೋತಾ ಇಲ್ಲ ನೀವು? ನಾಟ್ ಓನ್ಲಿ ಕನ್ನಡ, ತೆಲುಗು ತಗೊಳ್ಳಿ, ತಮಿಳ್ ತಗೊಳ್ಳಿ, ಹಿಂದಿ ತಗೊಳ್ಳಿ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾ ಇಲ್ಲ ಯಾರು ಇವತ್ತು. ಅದೇ ಮಲಯಾಳಮಲ್ಲಿ ನೋಡಿ, ಎಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾರೆ. ಯಜಮಾನ ಕಮರ್ಷಿಯಲ್ ಆಗಿ ಬ್ಲಾಕ್ ಬಸ್ಟರ್ ಆಗಿರೋ ಕಣ್ಣು, ಇಟ್ ಇಸ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಯಜಮಾನ ನೋಡಿ. ಹೌದು, ವಾರ ಹಿಟ್, ಇದು ಬ್ಲಾಕ್ ಬಸ್ಟರ್ ಹಿಟ್. ಸೊ ಹಿಂಗೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಮಾಡ್ತಾ ಇಲ್ಲ ಇವತ್ತು ಯಾರು. ಯಾವ ಸಿನಿಮಾ ನೋಡಿ ಯಾರ್ಯಾವ ಬಂದ್ರೆ ಹಿಡ್ಕೊ, ಲಾಂಗ್ ಹಿಡ್ಕೊ, ಮುಚ್ಚಿಡ್ಕೊ, ಎಷ್ಟು ಸಿನಿಮಾ ಸರ್ ನೋಡ್ತಾರೆ, ಎಷ್ಟು ಸಿನಿಮಾ ನೋಡ್ತಾಗಂತೇಳಿ. ಸೊ ಇದ್ರಲ್ಲಿ ನಮ್ಮಲ್ಲೇ ಬಹಳಷ್ಟು ಎಷ್ಟೋ ಕೆಲವು ವಿಮರ್ಶೆ ಮಾಡ್ಕೋಬೇಕು, ಆತ್ಮವಿಮರ್ಶೆ ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ಯಾಕಂದ್ರೆ ಎಲ್ಲರೂ ಇದ್ದಾರೆ, ಸೀನಿಯರ್ಸ್ಗಳಿದ್ದಾರೆ. ಇವತ್ತು ಕಲಾವಿದರ ನಮ್ಮ ಸಂಘದಲ್ಲಿ ಒಂದು ನಮ್ಮ ಜಾಗ ಮಾಡಿಕೊಟ್ಟದ್ದು ಎಲ್ಲ ಹಿರಿಯರು, ಅಂಬರೀಷ್ ಅವರು ಎಲ್ಲರೂ, ಡಾಕ್ಟರ್ ರಾಜ್ಕುಮಾರ್ ಸರ್ ಅವರೆಲ್ಲ ನಮ್ಮ ಪಿಲ್ಲರ್ಸ್, ವಿಷ್ಣು ಸರ್ ಎಲ್ಲ ಪಿಲ್ಲರ್ಸ್ ನಮಗೆ ಇವತ್ತು. ಈ ವೇದಿಕೆ ನಾವು ಇದ್ಕೋತೀವಿ, ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ. ಸೊ ರೆಹಮಾನ್, ನಿಜವಾಗ್ಲೂ ನೀವು ಸಿನಿಮಾ ಮಾಡಿ, ಹೇಳಿದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ, ನಾವೆಲ್ಲ ಇದ್ದೀವಿ. ಖಂಡಿತ ನಿಮಗೆ ವಿ ಆರ್ ದೇರ್ ವಿತ್ ಯು. ಮಾಡಿ ಮತ್ತೆ ನೀವು ಎದೊಳ್ಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮಾತಾಡೋಕ್ಕೆ ಅವಕಾಶ ಮಾಡುತ್ತವೆಲ್ಲರಿಗೂ ನನ್ನ ಹೃದಯಪೂರ್ವಕದ ಒಂದು ಧನ್ಯವಾದ ನೀಡುತ್ತದೆ. ನನಗೂ ನಮಸ್ಕಾರ. ಜಯ ಹಿಂದ್, ಜಯ ಕರ್ನಾಟಕ.